ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಶರ್ಮಾ. ನಾನು ಇವತ್ತು ಶ್ರೀಶೈಲ ಭ್ರಮರಾಂಬನ ವಿಷಯವಾಗಿ ಮಾತಾಡಲಿಕ್ಕೆ ತುಂಬ ಇಷ್ಟಪಡ್ತೀನಿ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಶ್ರೀಶೈಲದಲ್ಲಿ ಭೇಟಿ ನೀಡಬಹುದಾದ ಜನಪ್ರಿಯ ಸ್ಥಳ ಅಂದರೆ ಭ್ರಮರಾಂಬ ಸ್ವಾಮಿ ದೇವಸ್ಥಾನ. ಭಾರತದ 18 ಶಕ್ತಿಪೀಠಗಳಲ್ಲಿ ಒಂದಾಗಿರೋ ಈ ದೇವಸ್ಥಾನ ಶ್ರೀಶೈಲಂ ಪ್ರವಾಸಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಭೇಟಿ ನೀಡಲೇಬೇಕು. ನಲ್ಲಮಲ್ಲ ಬೆಟ್ಟಗಳ ಮೇಲಿರುವ ಭ್ರಮರಾಂಬಾದೇವಿ ದೇವಸ್ಥಾನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಂಕೀರ್ಣದಲ್ಲಿದೆ, ಅಂದರೆ ಒಳಗಡೆ ಇದೆ. ಈಗ ಭ್ರಮರಾಂಬಾದೇವಿ ದೇವಸ್ಥಾನ ಪಾರ್ವತೀ ದೇವಿ ರೂಪವಾದ ಭ್ರಮರಾಂಬಿಕೆ ದೇವಿಗೆ ಅರ್ಪಿತವಾಗಿದೆ. ಭ್ರಮರಾಂಬಿಕಾ ದೇವಿಯು ಮಲ್ಲಿಕಾರ್ಜುನ ಸ್ವಾಮಿಯ ಪತ್ನಿ, ಭಗವಾನ್ ಶಿವನ ಅಭಿವ್ಯಕ್ತಿಯಾಗಿದೆ. ಈ ದೇವಾಲಯದಲ್ಲಿ ದೇವಿಯನ್ನು ಬ್ರಾಹ್ಮಣಿ ಶಕ್ತಿ ರೂಪದಲ್ಲಿ ಪೂಜೆ ಮಾಡಲಾಗಿದೆ. ದೇವಿಯ ವಿಗ್ರಹವು 8 ತೋಳುಗಳನ್ನು ಹೊಂದಿದೆ. ರೇಷ್ಮೆ ಸೇರು ದೇವಾಲಯದ ಗರ್ಭಗೃಹದ ಒಳಗಡೆ ಸಂತ ಅಗಸ್ತ್ಯರ ಪತ್ನಿ ಲೋಪಾಮುದ್ರೆ ವಿಗ್ರಹ ಕೂಡ ಇದೆ. ಗರ್ಭಗೃಹದ ಮುಂದೆ ಶ್ರೀಯಂತ್ರ ಕೂಡ ಇದೆ. ಭ್ರಮರಾಂಬ ಎಂಬ ಪದದ ಅರ್ಥ ಜೇನು ನೊಣ ಅಂತ, ಅಥವಾ ಭ್ರಮರ ಅಂತ, ಅಂದರೆ 6 ಕಾಲಿನ ಒಂದು ದುಂಬಿ ಅಂತ ಹೇಳ್ತಾರೆ. ಭ್ರಮರಾಂಬ ಅಂದರೆ ಆ ದುಂಬಿಗಳ ತಾಯಿ ಅಂತ. ಎಷ್ಟೋ ದುಂಬಿಗಳು, ಲಕ್ಷಾಂತರ ಕೋಟ್ಯಾಂತರ ದುಂಬಿಗಳಿದೆ. ಅದರಲ್ಲಿ ಆ ದುಂಬಿಗಳಿಗೆ ಇದು ತಾಯಿ ಅನ್ನೋ ಪದದಲ್ಲಿ ಅರ್ಥ ಬರುತ್ತೆ. ದಂತಕಥೆಯ ಪ್ರಕಾರ ಭ್ರಮರಾಂಬಿಕಾದೇವಿ ಅರುಣಾಸುರನನ್ನು ಕೊಲ್ಲಲು 6 ಕಾಲುಗಳ ಸಾವಿರಾರು ನೊಣಗಳನ್ನು, ಅಂದರೆ ಭ್ರಮರಗಳನ್ನು ಬಿಡುಗಡೆ ಮಾಡಿದ್ಲು ಅಂತ ಹೇಳ್ಬಿಟ್ಟು ಒಂದು ಆಖ್ಯಾನ. ಭ್ರಮರಾಂಬಿಕಾದೇವಿ ದೇವಸ್ಥಾನದ ಇತಿಹಾಸ ಹೇಗಿದೆ ಅಂದರೆ, ಶ್ರೀಶೈಲದ್ದು ಭ್ರಮರಾಂಬಿಕಾದೇವಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಅನೇಕ ದಂತಕಥೆಗಳು ಇದೆ. ಅದರಲ್ಲಿ ಅತ್ಯಂತ ಜನಪ್ರಿಯವಾದ ದಂತಕಥೆ ಅಂದರೆ, ಅರುಣಾಸುರ ಎಂಬ ರಾಕ್ಷಸ ಇದ್ದ. ಬ್ರಹ್ಮದೇವರ ಭಕ್ತನಾಗಿದ್ದ. ಅವನು ಅಚಲವಾದ ಭಕ್ತಿಯಿಂದ, ಅಂದರೆ ತಪಸ್ಸಿನಿಂದ ಸಂತುಷ್ಟನಾದ ಭಕ್ತಿ ಬ್ರಹ್ಮದೇವರು ಅವನಿಗೆ ವರನ ಕೊಟ್ಟ. ಇವನೇನು ವರ ಬೇಡು ಅಂತ ಕೇಳಿದ್ರೆ, 2 ಕಾಲಿನ ಪ್ರಾಣಿ ಆಗಲಿ ಅಥವಾ 4 ಕಾಲಿನ ಪ್ರಾಣಿ ಆಗಲಿ ಅಥವಾ ಇನ್ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬರಬೇಡಿ ಅಂತ ಹೇಳ್ಬಿಟ್ಟು ಕೇಳಿದ. ಅಷ್ಟು ಅಂತ ಹೇಳಿಬಿಟ್ಟು ಬ್ರಹ್ಮ ಅಂತರ್ಗತನಾದ. ವರವನ್ನು ಸ್ವೀಕರಿಸಿದ ನಂತರ ಅರುಣಾಸುರ ದೇವತೆಗಳಿಗೆ ಮತ್ತು ಸಂತರಿಗೆ ಸಮಸ್ಯೆಗಳನ್ನು ಉಂಟು ಮಾಡಲು ಶುರು ಮಾಡಿದ್ರು. ಆವಾಗ ಸಾಮಾನ್ಯ ಈ ರಾಕ್ಷಸರಿಗೆ ವರ ಸಿಕ್ತೋ ಮುಗೀತು. ಅವ್ರಿಗೇನು ಅಂತಂದ್ರೆ ಮುಖ್ಯವಾದ್ದೇನು ಅಂದರೆ ದೇವತೆಗಳನ್ನ ಕಾಡಬೇಕು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅವನ ಅಗಾಧ ಶಕ್ತಿಯಿಂದ ದೇವತೆಗಳು ಅವನನ್ನು ಕೂಡ ಸೋಲಿಸೋಕ್ಕೆ ಆಗಲಿಲ್ಲ. ಎಷ್ಟೆಷ್ಟೋ ಕಷ್ಟಪಟ್ಟರು ದೇವತೆಗಳು. ಆದರೆ ಅವನ ವರದ ಶಕ್ತಿ ಆ ಥರ ಇದೆ. ಆದ್ದರಿಂದ ಅವನನ್ನು ಸೋಲಿಸೋಕ್ಕೆ ಖಂಡಿತವಾಗಿಯೂ ಯಾವ ದೇವತೆಗಳಿಂದ ಕೂಡ ಆಗಲಿಲ್ಲ. ಈ ಕಾರಣದಿಂದ ಅವರು ದುರ್ಗಾದೇವಿ ಬಳಿಗೆ ಬಂದು ಎಲ್ಲ ದೇವತೆಗಳು ದೇವತೆ ಹತ್ರ ಹೋಗಿ, ನಮ್ಮನ್ನು ರಕ್ಷಿಸಮ್ಮ, ನಮ್ಮನ್ನು ಕಾಪಾಡು, ನೀನು ಬಿಟ್ಟರೆ ಇನ್ಯಾರೋ, ಆದ್ದರಿಂದ ಎಲ್ಲ ಸಮಯದಲ್ಲೂ ನೀನು ನಮ್ಮನ್ನು ಕಾಪಾಡಿದ್ಯಾ, ಈಗಲೂ ನಮ್ಮನ್ನು ಕಾಪಾಡೋಳು ನೀನೇ, ನೀನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅತಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ.
ಅವಳನ್ನು ಸಂತೋಷಪಡಿಸ್ತಾರೆ. ಅವ್ರ ಕೋರಿಕೆಗೆ ಉತ್ತರವಾಗಿ ದುರ್ಗಾದೇವಿ ಭ್ರಮರಿ ಅಥವಾ ಕೀಟ ದುಂಬಿ ರೂಪವನ್ನು 6 ಕಾಲಿನ ದುಂಬಿಯ ರೂಪವನ್ನು ತಾಳ್ತಾಳೆ. ಆಮೇಲೆ ರಾಕ್ಷಸನ್ನು ಕೊಲ್ಲೋದಕ್ಕೆ ಹೋಗ್ತಾಳೆ. ಅವಳು ಸಾವಿರಾರು ಲಕ್ಷಾಂತರ ದುಂಬಿಗಳನ್ನ ಅಲ್ಲಿ ಬಿಡ್ತಾಳೆ. ಅವನು ಅದನ್ನು ಎದುರಿಸಲಿಕ್ಕಾಗ್ದಲೇ ಅವನಲ್ಲಿ ಸಾಯ್ತಾನೆ. ಆದ್ದರಿಂದ ಅದರ ನಂತರ ಶ್ರೀಶೈಲದಲ್ಲಿ ಭ್ರಮರೂಪದಲ್ಲಿ ಅಂದರೆ ಭ್ರಮರೂಪದಲ್ಲಿ ಅವಳು ನಾನು ನಿಮ್ಮ ಮಂಜುನಾಶ ನೆಲೆಸಿದ್ದಕ್ಕೆ ಅವಳಿಗೆ ಭ್ರಮರಾಂಬಿಕೆ ಅಂತ ಹೇಳಿ ಶ್ರೀಶೈಲ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕ ಭ್ರಮರಾಂಬಾದೇವಿ ದೇವಸ್ಥಾನಕ್ಕೆ ತುಂಬ ಇಷ್ಟಪಡ್ತೀನಿ. ಸಂಬಂಧಿಸಿದ ಇನ್ನೂ ಒಂದು ದಂತಕಥೆ ಇದೆ, ನಿಮಗೆ ಇಷ್ಟ ಆದರೆ. ಅದೇನು ಅಂದರೆ ಶಕ್ತಿಪೀಠದ ಕಥೆಯ ಪ್ರಕಾರ ಸತೀದೇವಿ ಶ್ರೀಶೈಲದಲ್ಲಿ ಭೇಟಿ ಮಾಡ್ತಾರೆ. ಶಿವ ಮತ್ತು ಸತಿರ ಭ್ರಮರಾಂಬಾದೇವಿ ದೇವಸ್ಥಾನ ಭಾರತದಾದರೂ ಕೂಡ 18 ಶಕ್ತಿ ಬೀಜಗಳಲ್ಲಿ ಒಂದಾಗಿರೋ ಗೈಡು ದೇವಸ್ಥಾನ. ಹೋಗ್ತಾಳೆ. ಶ್ರೀಶೈಲ ಪ್ರವಾಸಕ್ಕೆ ಬರುವ ಅವಮಾನ ಆಗುತ್ತೆ, ಭಕ್ತರು ಭೇಟಿ ನೀಡಲೇಬೇಕು. ಆದ್ದರಿಂದ ನನ್ನಮಲ್ಲ ಬೆಟ್ಟಗಳ ಅವಮಾನ ಮೇಲಿರುವ ಭ್ರಮರಾಂಬಾದೇವಿ ದೇವಸ್ಥಾನ ಬೇಡ ಅಂತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಕೇಳಲ್ಲ ಸಂಕೀರ್ಣ ಸತಿ ಏನಿದೆ ಅದರೊಳಗಡೆ ಇದೆ, ಹೋಗೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಈಗ ಭ್ರಮರಾಂಬಾದೇವಿ ದೇವಸ್ಥಾನ ಆದಾಗ್ಯೂ ಪಾರ್ವತಿ ದೇವಿ ರೂಪವಾದ ಶಿವ ಭ್ರಮರಾಂಬಿಕೆಯಲ್ಲಿ ದೇವಿಗೆ ಅರ್ಪಿತವಾಗಿದೆ. ಭ್ರಮರಾಂಬಿಕಾ ದೇವಿಯು ಮಲ್ಲಿಕಾರ್ಜುನ ಸ್ವಾಮಿಯ ಪತ್ನಿ, ಭಗವಾನ್ ಶಿವನ ಅಭಿವ್ಯಕ್ತಿಯಾಗಿದೆ. ಈ ದೇವಾಲಯದಲ್ಲಿ ದೇವಿಯನ್ನು ಬ್ರಾಹ್ಮಣಿ ಶಕ್ತಿ ರೂಪದಲ್ಲಿ ಪೂಜೆ ಮಾಡಲಾಗಿದೆ. ದೇವಿಯ ವಿಗ್ರಹವು 8 ತೋಳುಗಳನ್ನು ಹೊಂದಿದೆ. ರೇಷ್ಮೆ ಸೇರು ಉಟ್ಕೊಂಡಿದೆ. ದೇವಾಲಯದ ಗರ್ಭಗೃಹದ ಒಳಗಡೆ ಸಂತ ಅಗಸ್ತ್ಯರ ಪತ್ನಿ ಲೋಪಾಮುದ್ರೆ ವಿಗ್ರಹ ಕೂಡ ಇದೆ. ಗರ್ಭಗೃಹದ ಮುಂದೆ ಶ್ರೀಯಂತ್ರ ಕೂಡ ಇದೆ. ಭ್ರಮರಾಂಬ ಎಂಬ ಪದದ ಅರ್ಥ ಜೇನು ನೊಣ ಅಂತ ಅಥವಾ ಭ್ರಮರ ಅಂತ, ಅಂದರೆ 6 ಕಾಲಿನ ಒಂದು ದುಂಬಿ ಅಂತ ಹೇಳ್ತಾರೆ. ಭ್ರಮರಾಂಬ ಅಂದರೆ ಆ ದುಂಬಿಗಳ ತಾಯಿ ಅಂತ. ಎಷ್ಟೋ ದುಂಬಿಗಳು, ಲಕ್ಷಾಂತರ ಕೋಟ್ಯಾಂತರ ದುಂಬಿಗಳಿವೆ. ಅದರಲ್ಲಿ ಆ ದುಂಬಿಗಳಿಗೆ ಇದು ತಾಯಿ ಅನ್ನೋ ಪದದಲ್ಲಿ ಅರ್ಥ ಬರುತ್ತೆ. ದಂತಕಥೆಯ ಪ್ರಕಾರ ಭ್ರಮರಾಂಬಿಕಾದೇವಿ ಅರುಣಾಸುರನನ್ನು ಕೊಲ್ಲಲು 6 ಕಾಲುಗಳ ಸಾವಿರಾರು ನೊಣಗಳನ್ನು ಅಂದರೆ ಭ್ರಮರಗಳನ್ನು ಬಿಡುಗಡೆ ಮಾಡಿದ್ರು ಹೇಳ್ಬಿಟ್ಟು ಒಂದು ಆಖ್ಯಾನ. ಭ್ರಮರಾಂಬಿಕಾದೇವಿ ದೇವಸ್ಥಾನದ ಇತಿಹಾಸ ಆಗಿದೆ ಅಂದರೆ ಶ್ರೀಶೈಲದ್ದು. ಭ್ರಮರಾಂಬಿಕಾದೇವಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಅನೇಕ ದಂತಕಥೆಗಳು ಇದೆ. ಅದರಲ್ಲಿ ಅತ್ಯಂತ ಜನಪ್ರಿಯವಾದ ದಂತಕಥೆ ಅಂದರೆ ಅರುಣಾಸುರ ಎಂಬ ರಾಕ್ಷಸ ಇದ್ದ. ಬ್ರಹ್ಮದೇವರ ಭಕ್ತನಾಗಿದ್ದ. ಅವನು ಅಚಲವಾದ ಭಕ್ತಿಯಿಂದ ಅದರ ತಪಸ್ಸಿನಿಂದ ಸಂತುಷ್ಟನಾದ ಬ್ರಹ್ಮದೇವರು ಅವನಿಗೆ ವರನು ಕೊಟ್ಟ. ಇವನೇನು ವರ ಬೇಡು ಅಂತ ಕೇಳಿದ್ರೆ 2 ಕಾಲಿನ ಪ್ರಾಣಿ ಆಗಲಿ ಅಥವಾ 4 ಕಾಲಿನ ಪ್ರಾಣಿ ಆಗಲಿ ಅಥವಾ ಇನ್ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬರ್ತದೆ ಅಂತ ಹೇಳ್ಬಿಟ್ಟು ಕೇಳಿದ. ಅಷ್ಟು ಅಂತ ಹೇಳ್ಬಿಟ್ಟು ಬ್ರಹ್ಮ ಅಂತರ್ಗತನಾದ. ವರವನ್ನು ಸ್ವೀಕರಿಸಿದ ನಂತರ ಅರುಣಾಸುರ ದೇವತೆಗಳಿಗೆ ಮತ್ತು ಸಂತರಿಗೆ ಸಮಸ್ಯೆಗಳನ್ನು ಉಂಟು ಮಾಡಲು ಶುರು ಮಾಡಿದ್ರು. ಆವಾಗ ಸಾಮಾನ್ಯ ಈ ರಾಕ್ಷಸರಿಗೆ ವರ ಸಿಗ್ತವೆ, ಮುಗೀತು. ಅವ್ರಿಗೇನು ಅಂತಾರೆ, ಮುಖ್ಯವಾದ ಏನು ಅಂದರೆ ದೇವತೆಗಳನ್ನ ಕಾಡಬೇಕು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅವನ ಅಗಾಧ ಶಕ್ತಿಯಿಂದ ದೇವತೆಗಳನ್ನು
ದೇವತೆಗಳು ಅವನನ್ನು ಕೂಡ ಸೋಲ್ಸೋಕ್ಕೆ ಆಗಲಿಲ್ಲ. ಎಷ್ಟೆಷ್ಟೋ ಕಷ್ಟಪಟ್ಟರು ದೇವತೆಗಳು, ಆದರೆ ಅವನ ವರದ ಶಕ್ತಿ ಆ ಥರ ಇದೆ. ಆದ್ದರಿಂದ ಅವನನ್ನು ಸೋಲ್ಸೋಕ್ಕೆ ಖಂಡಿತವಾಗಿಯೂ ಯಾವ ದೇವತೆಗಳಿಂದ ಕೂಡ ಆಗಲಿಲ್ಲ. ಈ ಕಾರಣದಿಂದ ಅವರು ದುರ್ಗಾದೇವಿ ಬಳಿಗೆ ಬಂದು ಎಲ್ಲ ದೇವತೆಗಳು ದುರ್ಗಾದೇವಿ ದೇವತೆ ಹತ್ರ ಹೋಗಿ, ನಮ್ಮನ್ನು ರಕ್ಷಿಸಮ್ಮ, ನಮ್ಮನ್ನು ಕಾಪಾಡು, ನೀನು ಬಿಟ್ಟು ಇನ್ಯಾರು, ಆದ್ದರಿಂದ ಎಲ್ಲ ಸಮಯದಲ್ಲೂ ನೀನು ನಮ್ಮನ್ನು ಕಾಪಾಡಿದ್ದೆ, ಈಗಲೂ ನಮ್ಮನ್ನು ಕಾಪಾಡೋದೀನಿ, ನೀನು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಅವಳನ್ನು ಸಂತೋಷಪಡಿಸ್ತಾರೆ. ಅವ್ರ ಕೋರಿಕೆಗೆ ಉತ್ತರವಾಗಿ ದುರ್ಗಾದೇವಿ ಭ್ರಮರಿ ಅಥವಾ ಕೀಟ ದುಂಬಿ ರೂಪವನ್ನು 6 ಕಾಲನ್ನ ದುಂಬಿಯ ರೂಪವನ್ನು ತಾಳ್ತಾಳೆ. ಆಮೇಲೆ ರಾಕ್ಷಸನ್ನು ಕೊಂದಲಿಕ್ಕೆ ಹೋಗ್ತಾರೆ. ಅವರು ಸಾವಿರಾರು ಲಕ್ಷಾಂತರ ದುಂಬಿಗಳನ್ನ ಬಿಡ್ತಾರೆ. ಅವನು ಅದನ್ನು ಎದುರಿಸಲಿಕ್ಕಾಗ್ದರೆ ಅವನಲ್ಲಿ ಸಾಯ್ತಾನೆ. ಆದ್ದರಿಂದ ಅದರ ನಂತರ ಶ್ರೀಶೈಲದಲ್ಲಿ ಕಾಮರೂಪದಲ್ಲಿ ಅಂದರೆ ಭ್ರಮರ ರೂಪದಲ್ಲಿ ಅವಳು ನೆಲೆಸಿದ್ದಕ್ಕೆ ಅವಳಿಗೆ ಭ್ರಮರಾಂಬಿಕೆ ಅಂತ ಹೆಸರು. ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಭ್ರಮರಾಂಬಾದೇವಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಇನ್ನೂ ಒಂದು ದಂತಕಥೆ ಇದೆ. ಅದೇನು ಅಂದರೆ, ಶಕ್ತಿಪೀಠದ ಕಥೆಯ ಪ್ರಕಾರ ಸತೀದೇವಿ ತನ್ನ ತಂದೆ ದಕ್ಷಯುಕ್ತನನ್ನು ಅಯೋಗ್ಯ ಮಾಡ್ತಾರೆ. ಆದರೆ ಶಿವ ಮತ್ತು ಸತಿನ ಅಯೋಗ್ಯವಿಲ್ಲ. ಇಷ್ಟಾದರೂ ಕೂಡ ಸತಿ ವೀರ ಮಾಡಿದ್ರೆ ನಮ್ಮ ತಂದೆ ಜೊತೆ ಹೋಗ್ತಾ ಇದ್ದಾರೆ. ಎಷ್ಟೋ ಹೇಳ್ತಾನೆ, ಅವಮಾನ ಆಗಿದೆ, ಹೋಗೋದಿಲ್ಲ. ಆದ್ದರಿಂದ ನಾವೆಲ್ಲ ಹೋಗಿ ಸುಮ್ಮನೆ ಅವಮಾನ ಎದುರಿಸಿ ನಿಮಗೂ ಬೇಜಾರಾಗಿದೆ, ಬೇಡ ಅಂತ ಎಷ್ಟು ಹೇಳ್ತಾರೆ. ಅದು ಕೇಳಲ್ಲ. ಸತಿ ಏನು ಮಾಡ್ತಾರೆ,